ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಓಂ ದ್ರಾಂ ಓಂ ಶ್ರೀಂ ಗುರುದತ್ತಾತ್ರೇಯಾಯ ನಮಃ. ಕನ್ನಡ ವೀಕ್ಷಕ ಬಂಧುಗಳಿಗೆ ರವಿತೇಜ್ ಗುರೂಜಿಯ ನಮಸ್ಕಾರಗಳು. ಇವಾಗ 8, 17, 26 ಈ ಸಂಖ್ಯೆಯನ್ನು ಆಳ್ತಕ್ಕಂಥ ಗ್ರಹ ಬಂದು ಶನಿಗ್ರಹ. ಶನಿಗ್ರಹದ ಆಧಿಪತ್ಯವನ್ನು ವಹಿಸ್ಕೊಂಡಿರೋದು. ಈ ಶನಿಗ್ರಹ ಏನೇನು ಮಾಡುತ್ತೆ, ಶನಿಗ್ರಹಕ್ಕೆ ಮಿತ್ರ ಸಂಖ್ಯೆಗಳು ಯಾವುದು, ಶತ್ರು ಸಂಖ್ಯೆಗಳು ಯಾವುದು, ಯಾವ್ಯಾವ ಸಂಖ್ಯೆಗಳಿಂದ ಏನೇನಾಗುತ್ತೆ, ಆ ಶತ್ರು ಸಂಖ್ಯೆಗಳನ್ನು ಯಾವ್ಯಾವ ಥರ ಕೆಲಸ ಮಾಡುತ್ತೆ, ಶತ್ರು ಸಂಖ್ಯೆಗಳು ಮಿತ್ರ ಸಂಖ್ಯೆಗಳು ಅನ್ನೋದನ್ನು ಹೇಳಿದ್ದೀನಿ. ಮತ್ತು 8, 17, 26ಕ್ಕೆ ಬಣ್ಣಗಳು ಯಾವ್ಯಾವುದು, ವಿರುದ್ಧ ಬಣ್ಣಗಳು ಯಾವುದು, ಒಳ್ಳೆ ಅದೃಷ್ಟ ಕೊಡೋ ಬಣ್ಣಗಳು ಯಾವುದು ಅದನ್ನು ಹೇಳಿದ್ದೀನಿ. ಮತ್ತು ವಾರಗಳು ಯಾವ್ಯಾವ ವಾರಗಳು ಏನೇನು ಸಪೋರ್ಟ್ ಮಾಡುತ್ತೆ, ಯಾವ್ಯಾವ ಥರ ತೊಂದರೆ ಕೊಡುತ್ತೆ ಅದನ್ನು ಕೂಡ ನಾನು ಹೇಳಿದ್ದೀನಿ. ಈ 8, 17, 26ನೇ ತಾರೀಕಿಗೆ ಈಗ ತಿಂಗಳುಗಳು ಯಾವ್ಯಾವ ತಿಂಗಳುಗಳು ಸಪೋರ್ಟ್ ಮಾಡುತ್ತೆ, ಯಾವ ತಿಂಗಳು ಸಪೋರ್ಟ್ ಮಾಡಲ್ಲ, ಯಾವ ತಿಂಗಳಿಂದ ಏನೇನಾಗುತ್ತೆ, ಯಾವ ತಿಂಗಳುಗಳಲ್ಲಿ ಎಷ್ಟೆಷ್ಟು ಲಕ್ಕಿ ಆಗಿರ್ತಾರೆ ಇವರು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಇವ್ರಿಗೆ ಅದೃಷ್ಟ ಕೊಡುವಂಥ ತಿಂಗಳು ಬಂದು ಮೊದಲಿಗೆ ತುಂಬ ಅದೃಷ್ಟ ಕೊಡೋ ತಿಂಗಳು ಬಂದು 6ನೇ ತಿಂಗಳು. 6ನೇ ತಿಂಗಳು ತುಂಬ ಲಕ್ಕಿ ಆಗಿರ್ತಾರೆ ಇವರು. 8, 17, 26ನೇ ತಾರೀಕಿನವರು. ಈ ತಾರೀಕಿನವ್ರು 6ನೇ ತಿಂಗಳನ್ನ ಬಳಸ್ಕೊಂಡಿದ್ದೆ ಆದರೆ ಎಲ್ಲ ವಿಚಾರದಲ್ಲೂ ಗೆದ್ದುಬಿಡ್ತಾರೆ. 6ನೇ ತಿಂಗಳು ಇವರಿಗೆ ತುಂಬ ಪಾಸಿಬಲ್ ಆಗಿ ಎಲ್ಲ ಗ್ರಹಗಳು ಕೆಲಸ ಮಾಡ್ತವೆ, ಸಪೋರ್ಟಾಗಿ ಕೆಲಸ ಮಾಡ್ತವೆ. ಮತ್ತು ಇವರಿಗೆ ತುಂಬ ವಿರುದ್ಧವಾಗಿ ಕೆಲಸ ಮಾಡೋ ತಿಂಗಳು ಅಂದರೆ ಒಂದು ಕೂಡ ಸಪೋರ್ಟಾಗಿ ಕೆಲಸ ಮಾಡಲ್ಲ. 1ನೇ ತಿಂಗಳಂತೂ ತುಂಬ ನೆಗೆಟಿವ್ ಆಗಿರುತ್ತೆ. 1ನೇ ತಿಂಗಳು, 2ನೇ ತಿಂಗಳು ಇವರು 1, 2 ಎರಡನ್ನೂ ವರ್ಜಿಸಬೇಕು. 3ನೇ ತಿಂಗಳು ಕೂಡ ಇವರಿಗೆ ಕೆಲಸ ಮಾಡಲ್ಲ, ಸಪೋರ್ಟಿವ್ ಆಗಿ ಕೆಲಸ ಮಾಡಲ್ಲ. 3ನೇ ತಿಂಗಳು ಮಧ್ಯಮನೇ, 3ನೇ ತಿಂಗಳು ಮಧ್ಯಮವಾಗಿರುತ್ತೆ. ಒಂದಂತೂ ಇವರಿಗೆ ಕೆಲಸ ಸಪೋರ್ಟ್ ಮಾಡೋದೇ ಇಲ್ಲ. 1 ಮತ್ತು 2ನೇ ತಿಂಗಳು ತುಂಬ ಸ್ವಲ್ಪ ಹುಷಾರಾಗಿ ಇರಬೇಕಾಗತ್ತೆ. ಇವರು ತುಂಬ ದೂರ ಇರಬೇಕು. ಈ ಕೆಲಸ ಕಾರ್ಯಗಳಲ್ಲಿ ಹೊಸ ಕೆಲಸಗಳನ್ನು ಯಾವುದೇ ಒಂದು ಏನೇ ಒಂದು ಹೊಸದಾಗಿ ಪ್ರಾರಂಭ ಮಾಡ್ತೀವಿ, ಏನೋ ಒಂದು ಮಾಡೋಕ್ಕೆ ಹೋಗ್ತಿದ್ದೀನಿ, ಏನೋ ಒಂದು ತರಕ್ಕೆ ಹೋಗ್ತಿದ್ದೀನಿ, ಅಥವಾ ಒಂದು ಜಮೀನು ತೊಗೊಳ್ತಿದ್ದೀನಿ, ಒಂದು ಜಮೀನು ನೋಡೋಕ್ಕೆ ಹೋಗ್ತಿದ್ದೀನಿ, ಒಂದು ವ್ಯಾಪಾರಕ್ಕೆ ಹೋಗ್ತೀನಿ, ಒಂದು ಅಗ್ರಿಮೆಂಟ್ಗೆ ಹೋಗ್ತೀನಿ, ಇನ್ನೊಂದು ಏನೋ ಒಂದು ಮಾಡೋಕ್ಕೆ ಹೋಗ್ತೀನಿ ನಾನು ಅಂತಂದರೆ ಇವರು ಈ ತಿಂಗಳುಗಳನ್ನು ತುಂಬ ಹುಷಾರಾಗಿ ನಾಜೂಕಾಗಿ ದೂರ ಇಟ್ಕೋಬೇಕು. ಯಾವುದನ್ನ ಈ 1ನೇ ತಿಂಗಳು, 2ನೇ ತಿಂಗಳು ಬೇಡ. 2ನೇ ತಿಂಗಳು 50-50 ಆದರೆ ಬೇಡ, ಅದು ಕೂಡ ಅಷ್ಟೊಂದೇನು ಸಪೋರ್ಟ್ ಆಗಿರಲ್ಲ. 3ನೇ ತಿಂಗಳು ಒಂದಷ್ಟು ಮಾಡ್ಬೋದು, ಇವ್ರು ಪ್ರಯತ್ನ ಮಾಡ್ಬೋದು. ಪ್ರಯತ್ನ ಅಂದರೆ ತೀರಾ ನಿಲ್ಸಂಗಿಲ್ಲ, ಮಾಡ್ಕೋಬೋದು. 4ನೇ ತಿಂಗಳು ಬೇಡ. 4ನೇ ತಿಂಗಳು ಇವ್ರು ಯಾವುದೇ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಳೋದಾಗಲಿ, ಅಗ್ರಿಮೆಂಟ್ ಹಾಕೋಣೋದಾಗಲಿ, ಇವು ಏನಾದರೂ ಮಾಡ್ಕೊಂಡ್ರಪ್ಪ ಇವರು ಅಂತಂದರೆ ರಪ್ಪನ್ನು ಸಿಕ್ಕಾಕೊಂಡ್ಬಿಡ್ತಾರೆ. ಇವ್ರದ್ದು 3 ತಿಂಗಳಿಗೆ ಆಗೋ ಕೆಲಸ 6 ತಿಂಗಳು, 6 ತಿಂಗಳಿಗೆ ಆಗೋ ಕೆಲಸ 1 ವರ್ಷ, ಹಿಂಗೆ ಎಳ್ಕೊಂಡು ಹೋಗ್ಬಿಡುತ್ತೆ. ಆಗೋ ಕೆಲಸನ ತುಂಬ ಮುಂದಕ್ಕೆ ತಗೊಂಡು ಹೋಗುತ್ತೆ, ಪೋಸ್ಟ್ಪೋನ್ ಮಾಡುತ್ತೆ. ಯಾವುದೇ ಒಂದು ಕೆಲಸ ಈಸಿಯಾಗಿ ಆಗೋ ಕೆಲಸನ ಏನಾದರೂ ತೊಂದರೆ ಆಗ್ತಿದೆ, ಇಲ್ಲ ಕಣ್ರಿ ಎಲ್ಲ ದುಡ್ಡಿದೆ ನನ್ನ ಹತ್ರ, ರಿಜಿಸ್ಟರ್ ಮಾಡ್ಕೋಬೇಕು, ಆಗಲ್ಲ. ನಿಮ್ಮ ಹತ್ರ ಎಲ್ಲ ಇರುತ್ತೆ, ಅಲ್ಲಿ ಎಲ್ಲ ರೆಡಿ ಇರುತ್ತೆ, ಅಲ್ಲಿ ಪತ್ರಗಳು ರೆಡಿ ಆಗಬೇಕು, ಪತ್ರಗಳು ರೆಡಿ ಆಗಲ್ಲ. ಯಾವುದೋ ಒಂದು ಸಣ್ಣ ಕಾರಣಕ್ಕೆ ನಿಮ್ಮನ್ನು ತಡೆದು ನಿಲ್ಲಿಸುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಇಂಥ ತಿಂಗಳುಗಳನ್ನು ತುಂಬ ಹುಷಾರಾಗಿ ತುಂಬ ನಾಜೂಕಾಗಿ ವರ್ಜಿಸಬೇಕು. ಮತ್ತು 4ನೇ ತಿಂಗಳಾಯಿತು, 4ನೇ ತಿಂಗಳು ಸಪೋರ್ಟ್ ಮಾಡೋದೇ ಇಲ್ಲ. 5ನೇ ತಿಂಗಳು ಸಪೋರ್ಟ್ ಮಾಡುತ್ತೆ ನಿಮಗೆ. 5ನೇ ತಿಂಗಳು ಪ್ರಾರಂಭ ಮಾಡ್ಕೋಬೋದು ನೀವು. 5ನೇ ತಿಂಗಳಲ್ಲಿ ನೀವು ಎಲ್ಲ ಕೆಲಸ ಕಾರ್ಯಗಳನ್ನು ಸಪೋರ್ಟ್ ತಗೊಂಡ್ಬಿಡ್ಬೋದು, ಅದಕ್ಕೂ ಸಪೋರ್ಟ್ ಮಾಡುತ್ತೆ. 6ನೇ ತಿಂಗಳಂತೂ ನಿಮ್ಗೆ 100% ಎತ್ತಿದ ಕೈ ಕೆಲಸ ಮಾಡುತ್ತೆ. ಮತ್ತು 7ನೇ ತಿಂಗಳು ಏನೂ ಮಾಡೋಂಗಿಲ್ಲ ನೀವು. 7ನೇ ತಿಂಗಳು ಮಾಡಿದ್ರೆ ಮುಗೀತು. 7ನೇ ತಿಂಗಳು ನೀವು ಮಾಡಿದ್ದೀರಿ ಅಂದರೆ ಆ ಕೆಲಸ ಅರ್ಧಂಬರ್ಧ ಆಯಿತು ಅಂತಲೇ, ಅದು ನಿಮಗೆ ಪೂರ್ತಿಯಾಗಿ ಆಗೋಕ್ಕೆ ಬಿಡಲ್ಲ. ಮತ್ತು 8ನೇ ತಿಂಗಳು ಸಪೋರ್ಟ್ ಮಾಡುತ್ತೆ. ನಿಮ್ಮ ತಿಂಗಳು ನಿಮಗೆ ಒಂದಷ್ಟು ಸಪೋರ್ಟ್ ಮಾಡುತ್ತೆ, ಅದು ಕೂಡ ನೀವು ಮಾಡ್ಕೋಬೋದು. ಮತ್ತು 9ನೇ ತಿಂಗಳು ಕೂಡ ನಿಮ್ಗೆ ಅಷ್ಟೊಂದು ಸಪೋರ್ಟ್ ಮಾಡಲ್ಲ, ಅಂದರೆ ಅದು 50-50 ಆಗೇ ಇರುತ್ತೆ. ಮತ್ತು 10ನೇ ತಿಂಗಳಂತೂ ಬೇಡವೇ ಬೇಡ, ನೀವು ಮಾಡಲೇಬೇಡಿ. 10ನೇ ತಿಂಗಳು ಮಾಡಿದ್ರಿ ಅಂದರೆ ನೀವು ಫೇಲ್ ಆದ್ರಿ ಅಂತಲೇ, ನಿಮ್ಮ ಕೆಲಸ ಸಿಕ್ಕಾಕೊಂಡ್ಬಿಡ್ತೀರ ನೀವು. ಅದು ಮುಗೀತು, ನಿಮ್ದು ಅರ್ಧಂಬರ್ಧ ಆಯಿತು ಅಂತಲೇ ಆ ಕೆಲಸ. ಮತ್ತೇನಾದ್ರು ಮಾಡೋಕ್ಕೆ ಹೋದರೆ ಅದು ಯಾವುದಾರ ರೂಪದಲ್ಲಿ ಒಂದು ರಿಟರ್ನ್ ಹೊಡೆಯುತ್ತೆ ನಿಮಗೆ 10ನೇ ತಿಂಗಳು. 11ನೇ ತಿಂಗಳು ನಿಮಗೆ ಒಂದು 50-50 ಆಗಿ ಕೆಲಸ ಮಾಡುತ್ತೆ. 12ನೇ ತಿಂಗಳು ಕೂಡ ನೀವು ಒಂದಷ್ಟು ಕೆಲಸಗಳನ್ನು ಮಾಡ್ಕೋಬೋದು, ತೊಂದರೆ ಇಲ್ಲ. ಇಷ್ಟನ್ನು ನೀವು ಈ ತಿಂಗಳುಗಳನ್ನು ನಾನು ಏನೇನು ತಿಂಗಳುಗಳು ಹೇಳಿದ್ದೀನೋ ಇದನ್ನು ಕರೆಕ್ಟಾಗಿ ನೀವು ಫಾಲೋಅಪ್ ಮಾಡಿ ಈ ತಿಂಗಳುಗಳ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡ್ರಿ. ಈ ತಿಂಗಳುಗಳಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಒಳ್ಳೆ ಕಾರ್ಯಗಳನ್ನು ನೀವು ಕೈಗೂಡಿಸ್ಕೋಬೋದು. ಯಾಕೆ ಅಂದರೆ ಈ ತಿಂಗಳುಗಳು ನಿಮಗೆ 100% ಕೈ ಹಿಡಿದು ಬಿಡುತ್ತೆ. ಗ್ರಹಗತಿಗಳು ಚೆನ್ನಾಗಿ ಸಪೋರ್ಟ್ ಮಾಡಿಬಿಡುತ್ತೆ. ಮತ್ತು ನಿಮಗೆ ಅಂಥ ತಿಂಗಳುಗಳು ಸಿಕ್ಕೋ ಸ್ನೇಹಿತರು ಕೂಡ ಅಂಥವ್ರು ಸಿಗ್ತಾರೆ, ಒಳ್ಳೆ ಸ್ನೇಹಿತರು ಸಿಗ್ತಾರೆ ನಿಮಗೆ ಕೆಲಸ ಮಾಡೋದಕ್ಕೆ, ಒಳ್ಳೆ ಮಿತ್ರರು ಸಿಗ್ತಾರೆ. ಈಗ ನಿಮ್ಗೆ ಆಪೋಸಿಟ್ ತಿಂಗಳಲ್ಲಿ ನೀವೇನೋ ಮಾಡೋಕ್ಕೆ ಹೋದ್ರಿ ಅಂದರೆ ಅಲ್ಲಿ ನಿಮ್ಗೆ ಸಿಗೋ ಸ್ನೇಹಿತರು ಕೂಡ ನಿಮಗೆ ನೆಗೆಟಿವ್ ಆಗಿರೋವಂಥ ಸ್ನೇಹಿತರು ಸಿಗ್ತಾರೆ. ಸ್ವಲ್ಪ ತುಂಬ ಹುಷಾರಾಗಿ
ತುಂಬ ಜಾಣ್ಮೆಯಿಂದ ಹೆಜ್ಜೆ ಇಡಬೇಕು ನೀವು. ಇದು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಇನ್ನೂ ಮುಂದಿನ ದಿನಮಾನಗಳಲ್ಲಿ ಪ್ರತಿ ಒಂದು ಸಂಖ್ಯೆ ಹೆಂಗೆ ಕೆಲಸ ಮಾಡುತ್ತೆ, ನಾನು ಅದಕ್ಕೆ ಸಂಖ್ಯೆಗಳ ಬಗ್ಗೆ ಹೆಸರಿಟ್ಟಿದ್ದೀನಿ. ಅಂದರೆ ಸಂಖ್ಯಾ ಜ್ಯೋತಿ ಅಂತ ಹೆಸರಿಟ್ಟಿದ್ದೀನಿ. ಸಂಖ್ಯೆಗಳು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಜ್ಯೋತಿ ರೂಪದಲ್ಲಿ ಕೆಲಸ ಮಾಡುತ್ತೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಜ್ಯೋತಿ ರೂಪದಲ್ಲಿ ಕೆಲಸ ಮಾಡುತ್ತೆ. ಆ ಸಂಖ್ಯಾ ಜ್ಯೋತಿಯನ್ನು ನೀವು ಸರಿಯಾದ ರೀತಿ ಫಾಲೋಅಪ್ ಮಾಡಿ ಅದರಿಂದ ಸರಿಯಾದ ರೀತಿ ಬಳಸ್ಕೊಂಡ್ರಿ ಅಂತಂದರೆ ನಿಮ್ಮ ಗೆಲುವು ನಿಶ್ಚಿತ ಅಂತ ಹೇಳ್ತಾ, ನಾನು ಇದರಲ್ಲಿ ಏನೇ ನಿಮಗೆ ಡೌಟ್ ಇದ್ರೂ ಕೂಡ ನೀವು ಮುಂದಿನ ವಿಡಿಯೋಗಳಲ್ಲಿ ನೋಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಲೈವ್ ಆಗಿ ಫೋನ್ ಮಾಡಿ ಮಾತಾಡಿ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ಜೊತೆ ನೀವಿರಿ ಅಂತ. ಓಂ ಗುರುಭ್ಯೋ ನಮಃ.